ಇವತ್ತೊಂದು ನಾನು ಒಳ್ಳೆ ಡ್ರಿಂಕ್ನ ರೆಡಿ ಮಾಡ್ತಾ ಇದ್ದೀನಿ. ನಿಮ್ಮ ಗಟ್ ಹೆಲ್ತಿಗಂತೂ ಇದು ತುಂಬಾ ಒಳ್ಳೇದಿರುತ್ತೆ. ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಪೈನಾಪಲ್ ಅಂತೂ ತುಂಬಾ ಒಳ್ಳೆಯದು ಫ್ರೂಟು. ಅದರಲ್ಲೇ ಇವತ್ತು ನಾನು ಒಂದು ಡ್ರಿಂಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಪೈನಾಪಲ್ ತೊಗೊಂಡೋದ್ರ ಸುತ್ತ ಎಲ್ಲ ಚೆನ್ನಾಗಿ ಹೊರದಿಟ್ಕೊಳ್ಳಿ. ಹಾಗೆ ಸ್ವಲ್ಪ ಹಣ್ಣನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊಳ್ಳಿ. ಈಗ ಒಂದು ಪ್ಲಾಸ್ಟಿಕ್ ಅಥವಾ ಗಾಜಿನ ಜಾಡಿನ ತೊಗೋಬೇಕಾಗುತ್ತೆ ನೀವು. ಅದಕ್ಕೆ ಎಲ್ಲನೂ ಚೆನ್ನಾಗಿ ಫ್ರೂಟ್ಸ್ನೆಲ್ಲ ಹಾಕಿ ನೀವು ಏನು ಕಟ್ ಮಾಡ್ಕೊಂಡಿದ್ರಿ ಎಲ್ಲ ಪೈನಾಪಲ್ ಪೀಸಸ್ಗಳನ್ನ ಅದರೊಳಗೆ ಸೇರಿಸ್ಕೊಳ್ಳಿ. ಸ್ವಲ್ಪ ಹಣ್ಣನ್ನು ಕೂಡ ಹಾಕ್ಕೊಳ್ಳಿ. ನಿಮಗೆ ಹಣ್ಣು ಜಾಸ್ತಿ ಇದ್ದರೆ ಹಣ್ಣು ಹಾಕ್ಕೊಳ್ಳಿ, ಇಲ್ಲಾಂದರೆ ಸಿಪ್ಪೆನ ಕೂಡ ಹಾಕ್ಕೊಳ್ಳಿ. ಜಾಸ್ತಿನೇ ಚೆನ್ನಾಗಿ ತೊಳೆದುಬಿಟ್ಟು ಆಮೇಲೆ ಹಾಕ್ಕೊಳ್ಳೋದು ತುಂಬ ಉತ್ತಮ ಅಂತ ಹೇಳ್ತೀನಿ. ಈಗ 1 ಸ್ಪೂನಷ್ಟು ಮೆಣಸನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದಷ್ಟು ಚಕ್ಕೆ ಪೀಸಸ್ಗಳನ್ನ ಹಾಕ್ಕೊತಾ ಇದ್ದೀನಿ ನಾನು. ಒಂದು 2 ರಿಂದ 3 ಇಂಚು ಚಕ್ಕೆನ ಸೇರಿಸ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಮೆಣಸಿನ್ಕಾಯಿನ ಸೇರಿಸ್ಕೋಬೇಕಾಗುತ್ತೆ. ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ಸ್ವಲ್ಪ ಕೆಂಪಾಗಿದ್ದಾವೆ, ಬಟ್ ಇದು ಹಸಿ ಮೆಣಸಿನ್ಕಾಯಿನೇ. ಇದನ್ನು ಎಲ್ಲ ಸೇರಿಸ್ಕೊಂಡು ಈಗ ಇದಕ್ಕೆ ನೀರನ್ನು ಸೇರಿಸ್ಕೋಬೇಕಾಗತ್ತೆ. ನಾನು ಇದು ಜಾಡಿ ಫುಲ್ ಆಗೋ ರೀತಿ ನೀರನ್ನ ಸೇರಿಸ್ಕೋತಾ ಇದ್ದೀನಿ. ಫುಲ್ ಆದರೂ ಸೇರಿಸ್ಕೊಳ್ಳಿ ಅಥವಾ ಅರ್ಧನಾದರೂ ಸೇರಿಸ್ಕೊಳ್ಳಿ. ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಆ ರೀತಿಯಾಗಿ ಸೇರಿಸ್ಕೊಳ್ಳಿ. ಹಾಗೆ ಇದಕ್ಕೆ ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ಕೋಬೇಕಾಗುತ್ತೆ. ಬೆಲ್ಲನ ಸೇರಿಸಿ ಇದನ್ನಷ್ಟನ್ನು ಈಗ ಮುಚ್ಚಿಡಬೇಕು. ಇದನ್ನು ಅದ್ರ ಮುಚ್ಚಳನ ಹಾಕಿ ಮುಚ್ಚಿಡಬೇಡಿ. ಒಂದು ಬಟ್ಟೆನ ತೊಗೊಂಡು ಅದನ್ನು ದಾರದಿಂದ ಕಟ್ಟಿ ಅಥವಾ ಈ ರೀತಿ ರಬ್ಬರ್ ಹಾಕಿ ಒಂದು 3 ದಿನಗಳ ಕಾಲ ನೀವು ಒಂದು ಕಬೋರ್ಡ್ ಒಳಗೆ ಎತ್ತಿಡಬೇಕಾಗತ್ತೆ. ನಾರ್ಮಲ್ ಹಾಗೆ ಔಟ್ಸೈಡ್ ಇಡಬೇಡಿ, ಇದು ಕ್ಲೋಸ್ ಆಗಿದೆ ಅಂತ. ಎತ್ತಿಟ್ಟು ಈಗ 3 ದಿನ ಆಗಿದೆ. ಇದನ್ನು ಇಟ್ಟು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇದು ಚೆನ್ನಾಗಿ ಪರ್ಮೆಂಟ್ ಆಗಿದೆ. ಇವಾಗ ಪರ್ಮೆಂಟೇಷನ್ ಮಾಡಿದ್ದೀವಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ನೋಡಿ. ಈಗ ಇದನ್ನು ಶೋಧಿಸ್ಕೊಳ್ಳೋಣ. ಅದನ್ನೆಲ್ಲ ತೆಗೆದು ಬರೀ ನೀರು ಮಾತ್ರ ಸೆಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಇದನ್ನೆಲ್ಲ ಶೋಧಿಸ್ಕೊಂಡ ನಂತರ ಇದನ್ನು ಫ್ರಿಜ್ಜಲ್ಲಿ ಎತ್ತಿಡಿ. ಫುಲ್ ಕೂಲ್ ಡೌನ್ ಆದಾಗ ಕುಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು. ಈಗ ಇದ್ರ ಟೇಸ್ಟ್ ನೋಡೋಣ. ನಾನು ಕೂಡ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇದ್ದೀನಿ ಹೇಗಿರುತ್ತೆ ಅಂತ. ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇದನ್ನು ಒಂದು ಹೇರ್ ಟೈಟ್ ಕಂಟೈನರಲ್ಲಿ ಹಾಕಿ ನೀವು ಎತ್ತಿಟ್ಕೋಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವಿಡಿಯೋದೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಈ ಡ್ರಿಂಕ್ನ ಕುಡಿದು ಎಂಜಾಯ್ ಮಾಡ್ತಾ ಇರ್ತೀನಿ. ನೀವು ಕೂಡ ಮಾಡಿ. ಪೈನಾಪಲ್ ತಂದಾಗ ಮಿಸ್ ಮಾಡಿದೆ ಈ ಒಂದು ಡ್ರಿಂಕ್ನ ಮಾಡಿಕೊಂಡು ಕುಡಿದು ನಿಮ್ಮ ಗಟ್ ಹೆಲ್ತ್ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ. ಇದೇ ರೀತಿ ಹೆಚ್ಚಿನ ವಿಡಿಯೋದೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತಾ ಇರ್ತೀನಿ. ಎಲ್ಲರಿಗೂ ಟೇಕ್ ಕೇರ್.